ದಕ್ಷಿಣ ಕಾಶಿ ಅಂತಲೇ ಖ್ಯಾತಿಯನ್ನು ಗಳಿಸಿರುವಂತಹ ಕೇರಳದ ಕೊಟ್ಟೂರಿನಲ್ಲಿ ಸದ್ಯ ಈಗ ವೈಶಾಖ ಮಾಸದ ಪೂಜೆಗಳು ನಡೀತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಈಗ ಕೊಟ್ಟೂರಿನಲ್ಲಿ ಹಬ್ಬದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಬಾರಿ ಕೂಡ ವೈಶಾಖ ಮಾಸದಲ್ಲಿ ಸುಮಾರು 27ರಿಂದ 28 ದಿನಗಳ ಕಾಲ ಈ ರೀತಿಯ ಅತ್ಯದ್ಭುತವಾದ ಭವ್ಯ ಉತ್ಸವಗಳು ಜರುಗ್ತವೆ. ಇನ್ನು ಪ್ರಮುಖವಾಗಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎಂಬ ಎರಡು ಸ್ಥಳಗಳಿವೆ. ಈ ಪ್ರಮುಖ ಕ್ಷೇತ್ರಗಳಲ್ಲಿ ಈ ರೀತಿಯ ಆಚರಣೆಗಳು ವೈಶಾಖ ಮಾಸದಲ್ಲಿ ಪ್ರತಿ ಬಾರಿ ಕೂಡ ಜರುಗ್ತವೆ. ಇನ್ನು ಲಕ್ಷಾಂತರ ಭಕ್ತರು ಈ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಿಕ್ಕಾಗಿ ದೇಶ ವಿದೇಶಗಳಿಂದ ಆಗಮಿಸಿದ್ದಾರೆ. ಇನ್ನು ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ಹಲವು ಭಾಗಗಳಿಂದ ಯಾತ್ರಿಕರು ಆಗಮಿಸಿದ್ದಾರೆ. ನದಿ, ಕಾಡು ಮತ್ತು ಪ್ರಕೃತಿಯ ಮಧ್ಯೆ ನಡೆಯುವಂತಹ ಅಪರೂಪದ ಧಾರ್ಮಿಕ ಆಚರಣೆಗಳಿಗೆ ಪ್ರಖ್ಯಾತಿಯನ್ನು ಗಳಿಸಿರುವಂತಹದೇ ಈ ಕೊಟ್ಟಿಯೂರು ಕ್ಷೇತ್ರ. ಕೊಟ್ಟಿಯೂರು ಅಂತ ಅಂದರೆ ಕೊಟ್ಟಿ ಅಂದರೆ ಯಾಗಶಾಲೆ ಅಥವಾ ಯಜ್ಞವೇದಿ ಅಂತೇಳಿ, ಅದನ್ನು ಊರು ಅಂತಲೂ ಕೂಡ ಇದನ್ನು ಕರೀತಾರೆ. ಅಂದರೆ ಕೊಟ್ಟಿಯೂರು ಅಂದರೆ ಯಾಗ ನಡೆದ ಪವಿತ್ರ ಸ್ಥಳ ಅಂತೇಳಿ ಕರೆಯಲಾಗುತ್ತೆ. ಪ್ರಮುಖವಾಗಿ ಈಗ ನೀವು ನೋಡ್ತಾ ಇರ್ಬೋದು, ಇಂತಹ ಧಾರ್ಮಿಕ ಆಚರಣೆಗಳನ್ನು ಆಚರಿಸೋದು ಕೊಟ್ಟಿಯೂರಿನಲ್ಲಿ ಮಾತ್ರ. ಬಾವಲಿ ನದಿಯ ತೀರದಲ್ಲಿ ಈ ಒಂದು ಅತ್ಯದ್ಭುತವಾದ ಸನ್ನಿವೇಶಗಳು ಆಗಿಂದಾಗೆ ನಡೀತಾ ಇರ್ತವೆ. ಅಂದರೆ ವರ್ಷದಲ್ಲಿ ಕೇವಲ 27ರಿಂದ 28 ದಿನಗಳ ಕಾಲ ಈ ದೃಶ್ಯಾವಳಿಗಳು ಕಂಡು ಬರ್ತವೆ. ದಕ್ಷ ಯಾಗದ ಸ್ಮರಣಾರ್ಥವಾಗಿ ಅನೇಕ ಆಚರಣೆಗಳನ್ನು ಮಾಡಲಾಗುತ್ತದೆ. ಶೈವ ಯಾತ್ರಾ ಕೇಂದ್ರಗಳಲ್ಲಿ ಈ ಕೊಟ್ಟಿಯೂರು ಕೂಡ ಒಂದಾಗಿದೆ. ಶಿವ ಕ್ಷೇತ್ರದಲ್ಲಿ ಈ ಒಂದು ಪ್ರಕೃತಿಯ ಮಧ್ಯೆ ಅಪರೂಪದ ಈ ದೃಶ್ಯಾವಳಿಗಳನ್ನು ನೀವು ನೋಡ್ಬೋದಾಗಿದೆ. ಪ್ರಮುಖವಾಗಿ ಈ ಒಂದು ಕೊಟ್ಟಿಯೂರಿನ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಯಬೇಕಾದ್ರೆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಸಾಮಾನ್ಯವಾಗಿ ದೇವಸ್ಥಾನ ಮಾತ್ರವಲ್ಲ, ಹಿಂದೂ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಆಗಿರುವಂತೆ ದಕ್ಷ ಯಾಗ ನಡೆದ ಸ್ಥಳ ಅಂತೇಳಿ ಇದನ್ನು ನಂಬಲಾಗುತ್ತೆ. ಅಂದರೆ ಪುರಾಣಗಳ ಪ್ರಕಾರ ದಕ್ಷ ತನ್ನ ಮಗಳು ಸತಿ ಮತ್ತು ಅಳಿಯ ಶಿವ ಅವರನ್ನ ಅವಮಾನಿಸಿದಂತಹ ಜಾಗ, ಅಂದರೆ ಆ ಯಾಗ ನಡೀತ ಸಂದರ್ಭದಲ್ಲಿ ಅವಮಾನಿಸ್ತಾರೆ. ಆ ಒಂದು ಸ್ಥಳವೇ ಈ ಕೊಟ್ಟಿಯೂರು ಕ್ಷೇತ್ರ ಆಗಿದೆ. ಸತಿ ತನ್ನ ತಂದೆಯ ಯಾಗಕ್ಕೆ ಆಹ್ವಾನವಿಲ್ಲದೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಕೋಪಗೊಂಡಂತಹ ಸತಿಯ ತಂದೆ ಶಿವನನ್ನು ಅವಮಾನ ಮಾಡ್ತಾನೆ. ಅದರಿಂದ ದುಃಖತಗೊಂಡಂತಹ ಸತಿ ಯಾಗ ಕುಂಡದಲ್ಲಿ ಆತ್ಮಾಹುತಿಯನ್ನು ಮಾಡ್ಕೊಳ್ತಾಳೆ. ಇದರಿಂದ ಕುಪಿತಗೊಂಡಂತಹ ಶಿವ ವೀರಭದ್ರನನ್ನು ಸೃಷ್ಟಿಸಿ ದಕ್ಷಿಣ ಯಾಗವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾನೆ. ಹೀಗಾಗಿ ಈ ಒಂದು ಧ್ವಂಸ ಮಾಡಿದಂತಹ ಸ್ಥಳವೇ ಈಗ ಕೊಟ್ಟಿಯೂರಾಗಿದೆ. ಪ್ರಮುಖವಾಗಿ ಈ ಕೊಟ್ಟಿಯೂರನ್ನು ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ನದಿಯ ಆಚೆ ಇರುವಂತಹ ಈ ತಾತ್ಕಾಲಿಕ ದೇವಾಲಯ ಇದೆಯಲ್ಲ, ಇದು ವೈಶಾಖ ಮಹೋತ್ಸವ ಸಂದರ್ಭದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುತ್ತೆ. ಇದು 27ರಿಂದ 28 ದಿನಗಳಿಗೆ ಮಾತ್ರ ನಡೆಯುತ್ತೆ. ಇದನ್ನ ಅಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ಮತ್ತೊಂದು ಶಾಶ್ವತವಾದ ದೇವಾಲಯ ಇದೆ, ವರ್ಷ ಪೂರ್ತಿ ದರ್ಶನಕ್ಕೆ ತೆರೆದಿರ್ತದೆ. ಅದನ್ನ ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ಪ್ರಮುಖವಾಗಿ ಶಿವನನ್ನ ಈ ಒಂದು ಸ್ಥಳದಲ್ಲಿ ಆರಾಧಿಸಿದ್ರೆ ಅಥವಾ ಪೂಜಿಸಿದ್ರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ಅಚಲವಾದ ನಂಬಿಕೆ ಇದೆ. ಇದರ ಜೊತೆಗೆ ಈ ಒಂದು ಸ್ಥಳದಲ್ಲಿ ಸತಿ ಮತ್ತು ಪತಿಯರ ನಡುವೆ ಕಲಹಗಳು ಏರ್ಪಟ್ಟಿದ್ದರೆ ಅಥವಾ ಅವರ ನಡುವೆ ಬೇಸರ ಅಥವಾ ವಿರಹಗಳು ಇದ್ದರೆ ಅವೆಲ್ಲವೂ ಕೂಡ ಶಮನ ಆಗುತ್ತೆ. ಈ ಒಂದು ಕೊಟ್ಟಿಯೂರಿನಲ್ಲಿ ವೈಶಾಖ ಮಾಸದಲ್ಲಿ ದರ್ಶನವನ್ನು ಪಡೆದುಕೊಂಡ್ರೆ ಎಲ್ಲವೂ ಕೂಡ ಸಸೂತ್ರವಾಗಿ ನಡೆಯುತ್ತೆ. ಜೊತೆಗೆ ಅವರಿಬ್ಬರ ನಡುವೆ ಹೊಂದಾಣಿಕೆ ಮೂಡಿ ಬರುತ್ತೆ ಅನ್ನೋ ಮಾತುಗಳು ಕೂಡ ಈ ಒಂದು ಸ್ಥಳದಲ್ಲಿ ದಟ್ಟವಾಗಿದೆ. ಆ ಕಾರಣಕ್ಕಾಗಿ ಕೊಟ್ಟಿಯೂರಿಗೆ ಆಗಮಿಸ್ತಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಲಕ್ಷಾಂತರ ಮಂದಿ ಪಾಲ್ಗೊಳ್ತಾರೆ. ಕೊಟ್ಟಿಯೂರಿನಿಂದ ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.